ಸೀರೆ ಉಟ್ಕೋತಿದ್ಯಾ? ನಾನು ಇನ್ನೂ ಬಾಕ್ಸ್ನ ತೆಗ್ದೇ ನೋಡಿಲ್ಲ ಕಣೆ. ಯಾಕಮ್ಮ? ಯಾರು ತಂದಿರೋದು ಅನ್ನೋದನ್ನ ಬಿಟ್ಬಿಡು. ನಿಂಗೆ ಯಾವ ಸೀರೆ ಇಷ್ಟ ಆಗುತ್ತೆ ಅದನ್ನ ಉಟ್ಕೋ ಅಷ್ಟೇ. ಅಷ್ಟರಲ್ಲೇ ನಾವು ಅರ್ಥ ಮಾಡ್ಕೋತೀವಿ ನಿನ್ಗೆ ಆ ಸೀರೆ ತಂದಿರೋರೇ ಇಷ್ಟ ಅಂತ. ನೋಡ್ದ್ಯಾ, ಇವಳು ಹೀಗೆ ಹೇಳ್ಬಿಟ್ರೆ ನಾನು ಹೇಗೆ ಸೆಲೆಕ್ಟ್ ಮಾಡ್ಲಿ ಹೇಳು? ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಈ 2 ಸೀರೆನೂ ಉಡೋದಿಲ್ಲ. ನಿಮ್ಮಪ್ಪ ಗೌರಿ ಹಬ್ಬಕ್ಕೆ ಅಂತ ನಂಗೊಂದು ಸಾಧಾರಣ ಸೀರೆ ತಂದ್ಕೊಟ್ಟಿದ್ದಾರೆ, ಅದನ್ನೇ ಉಟ್ಕೋತೀನಿ ಬಿಡು. ಅಮ್ಮ, 25ನೇ ವರ್ಷದ ಆನಿವರ್ಸರಿ ಪದೇ ಪದೇ ಬರುತ್ತಾ? ಸಾಧಾರಣ ಸೀರೆ ಉಟ್ಕೋತೀನಿ ಅಂತಿದ್ಯಲ್ಲ. ನಿನ್ನಿಬ್ರು ಮಕ್ಕಳು ಅಷ್ಟು ದೊಡ್ಡ ಮನೆ ಸೊಸೆರು ಅಂತನಾದ್ರೂ ಬೇಡ್ವೇನಮ್ಮ? ಈಗೇನಮ್ಮ, ಒಬ್ರು ತಂದಿರೋ ಸೀರೆ ಉಟ್ಕೊಂಡ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅಂತ ತಾನೆ? ವಿನುತಾ ತಂದಿರೋ ಸೀರೆನೇ ಉಟ್ಕೋ, ಅವಳಿಗೂ ಖುಷಿ ಆಗುತ್ತೆ. ಬೇಕಾಗಿಲ್ಲ, ನೀನ್ ಹೇಳಿ ಅಮ್ಮ ನಾನ್ ತಂದಿರೋ ಸೀರೆನೇ ಉಟ್ಕೋಬೇಕಾಗಿಲ್ಲ. ನೀ ಸಾವಿತ್ರಿ ತಂದಿರೋ ಸೀರೆನೇ ಉಟ್ಕೊಮ್ಮ. ಅಮ್ಮ, ವಿನುತಾ ತಂದಿರೋ ಸೀರೆ ನಾನ್ ತಂದಿರೋ ಸೀರೆಗಿಂತ ತುಂಬಾ ಚೆನ್ನಾಗಿದೆ. ನೀ ಅವಳು ತಂದಿರೋ ಸೀರೆನೇ ಉಟ್ಕೋ. ಇಲ್ಲ ಅಮ್ಮ, ಮಾವ ಹೇಳಿದ್ರು ಸಾವಿತ್ರಿ ತಂದಿರೋ ಸೀರೆ ತುಂಬಾ ಚೆನ್ನಾಗಿದೆ, ಅದು ನಿಂಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ನೀನ್ ಚೆನ್ನಾಗಿ ಕಾಣೋದು ಮುಖ್ಯ. ನೀ ಅವಳು ತಂದಿರೋ ಸೀರೆನೇ ಉಟ್ಕೋ. ಅಮ್ಮ, ನೀನ್ ನಾನ್ ಹೇಳಿದ ಮಾತು ಕೇಳ್ಬೇಕು. ವಿನುತಾ ತಂದಿರೋ ಸೀರೆನೇ ಉಟ್ಕೋ. ಇಲ್ಲಮ್ಮ, ನೀ ಅವಳು ಹೇಳ್ದಾಗ ಕೇಳ್ಬೇಡ. ಸಾವಿತ್ರಿ ತಂದಿರೋ ಸೀರೆನೇ ಉಟ್ಕೋ. ವಿನುತಾ ತಂದಿರೋದು? ಇಲ್ಲ, ಸಾವಿತ್ರಿ ತಂದಿರೋದು. ವಿನುತಾ, ಅರ್ಥ ಮಾಡ್ಕೋ. ಅಮ್ಮ ನೀನ್ ತಂದಿರೋ ಸೀರೆನೇ ಉಟ್ಕೋಬೇಕು. ಬೇಕಾಗಿಲ್ಲ, ನೀನ್ ಹೇಳಿ ಅಮ್ಮ ನನ್ನ ಮೇಲೆ ಪ್ರೀತಿ ತೋರ್ಸೋದೇನು ಬೇಕಾಗಿಲ್ಲ. ನೀ ಸಾವಿತ್ರಿ ತಂದಿರೋ ಸೀರೆನೇ ಉಟ್ಕೊಮ್ಮ. ವಿನುತಾ, ಅಮ್ಮ ನೀನ್ ತಂದಿರೋ ಸೀರೆ ಉಟ್ಕೊಳ್ಳಿ. ಇಲ್ಲ, ನೀನ್ ತಂದಿರೋ ಸೀರೆ ಉಟ್ಕೊಳ್ಳಿ. ನೀನ್ ತಂದಿರೋದು? ಇಲ್ಲ, ನೀನ್ ತಂದಿರೋದು. ನೀನ್ ತಂದಿರೋದು? ನೀನ್ ತಂದಿರೋದು. ನೀನ್ ತಂದಿರೋದು? ನೀನ್ ತಂದಿರೋದು. ಅಯ್ಯ 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 ಅಯ್ಯ, ಇದೇನಿದು? ಅಕ್ಕ ತಂಗಿರಿಬ್ರು ಹೀಗೆ ಗಲಾಟೆ ಮಾಡ್ತಾ ಇದ್ದೀರಿ, ಏನಾಯ್ತು? ಮತ್ ನೋಡೋ ಇವರಿಬ್ರನ್ನ. ನಾನು ಇವರಿಬ್ರು ತಂದಿರೋ ಸೀರೆನ ಉಡೋದಿಲ್ಲ. ನನ್ನ ಗಂಡ ತಂದಿರೋ ಸೀರೆನೇ ಉಟ್ಕೋತೀನಿ. ಬೇಕಿದ್ರೆ ಇವರಿಬ್ರು ನನ್ನ ಗಂಡನ ಮೇಲೆ ಪ್ರೀತಿ ಅಂತ ತಿಳ್ಕೊಳ್ಳಿ. ಹಾಗಾಗೋದಿಲ್ಲ ಅಕ್ಕ. ಅಕ್ಕ, ಚಿಕ್ಕ ವಯಸ್ಸಿನಲ್ಲಿ ತವ್ರ ಮನೆಯಿಂದ ಕೊಡೋ ಉಡುಗೊರೆಗೆ ಬಹಳ ಆಸೆ ಪಡ್ತಾ ಇರ್ತೀರ. ಮಧ್ಯ ವಯಸ್ಸಿನಲ್ಲಿ ಗಂಡ ಕೊಡಿಸಿರೋ ಉಡುಗೊರೆಗೆ ವ್ಯಾಮೋಹ ಬರುತ್ತೆ. ಇಳಿ ವಯಸ್ಸಿನಲ್ಲಿ ಮಕ್ಕಳು ಕೊಡಿಸಿರೋ ಉಡುಗೊರೆ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಈಗ ಇದು ನಿನ್ನ 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಮಕ್ಕಳು ಕೊಡಿಸಿರೋ ಉಡುಗೊರೆನೆ ನೀನು ಉಟ್ಕೋಬೇಕು. ಅದಕ್ಕೆ ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ನೀನೇ ಸರಿ ಕಣೋ, ಅದೇನು ಅಂತ ಹೇಳು. ಸುಮ್ನೆ ಹಂಗೆಲ್ಲ ಹೇಳ್ಬಿಡ್ತಾನ ನಿನ್ನ ತಮ್ಮ ಶ್ರೀನಿವಾಸ? ನನ್ನ ಜೊತೆ ಬಾ, ಹೇಳ್ತೀನಿ. ಎಲ್ಲಿಗೋ? ಪಾಕ ಹೇಳ್ತೀನಿ, ಬನ್ರಮ್ಮ. ಅಯ್ಯ, ಪಾಲಮ್ಮಿ ಬಾಕೋ. ಬನ್ನಿ 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 ಬನ್ನಿ. ಅಕ್ಕ ಕೊಡಕ್ಕಾಯಿಲ್ಲ, ಕೊಡಕ್ಕಾಯಿಲ್ಲ. ಎಲ್ರು ಕೇಳಿಸ್ಕೊಳ್ಳಿ. ಈಗ ಒಂದು ವಿಚಾರ ನಿಮ್ಗೆಲ್ಲ ಗೊತ್ತಿದೆ, ಆದ್ರೆ ಇನ್ನೊಂದ್ಸಲ ಹೇಳಿ. ನನ್ನ ಪ್ರೀತಿಯ ಅಕ್ಕ ಶ್ರೀಮತಿ ಪದ್ಮಾವತಿ ಅವರ 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ಈ ಸಂದರ್ಭದಲ್ಲಿ ಅವರ ಇಬ್ಬರು ಹೆಣ್ಣು ಮಕ್ಕಳ ಪೈಕಿ ಇವರಿಗೆ ಯಾರಿಗೆ ಹೆಚ್ಚು ಪ್ರೀತಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಪರೀಕ್ಷೆ. ಬೇಡ ಕಣೋ ಶ್ರೀನಿವಾಸ, ಇದು ಹುಡುಕಾಟಕ್ಕೆ ಹೋಗಿ ಆಮೇಲೆ ವಿಪರೀತ ಆಗ್ಬಿಡುತ್ತೆ. ಅಯ್ಯೋ ಅಕ್ಕ, ಟೆನ್ಷನ್ ಮಾಡ್ಕೊಂಡ್ರೆ ಅವರಿಬ್ರು ಮಾಡ್ಕೋಬೇಕು. ಅವರೇ ಈ ಪರೀಕ್ಷೆಗೆ ಒಪ್ಕೊಂಡಿದ್ದಾರೆ. ನೀನ್ ಯಾಕಕ್ಕ ಟೆನ್ಷನ್ ಮಾಡ್ಕೊತೀಯಾ? ಪರೀಕ್ಷೆ ಏನಂತೀರಮ್ಮ ನೀವಿಬ್ರು? ನಾವ್ ರೆಡಿ. ಹೌದು ಶ್ರೀನಿವಾಸ್ ಅಂಕಲ್, ಬೋ ಮಜಾ ಐತೆ, ನಡಿಲಿ. ವಿ ಆರ್ ರೆಡಿ. ಬೇಡ ಶ್ರೀನಿವಾಸ, ಪದ್ಮ ಹೇಳ್ತಾರೆ ಸರಿಯಾಗಿದೆ. ವಾತಾವರಣ ಹದಗೆಟ್ಟು ಹೋಗ್ಬಿಡುತ್ತೆ. ಇಬ್ಬರಲ್ಲಿ ಒಬ್ರು ಮನಸ್ಸಿಗೆ ಬೇಜಾರಾಗಿ ಆಗುತ್ತೆ. ಇದೆಲ್ಲ ಬೇಕಾ? ಬಾಬಾಜಿ, ಹೆಜ್ಜೆನ ಮುಂದಿಟ್ಟಾಗೋಗಿದೆ. ಯಾವುದೇ ಕಾರಣಕ್ಕೂ ಹಿಂದೆ ತೆಗೆಯೋ ಮಾತೇ ಇಲ್ಲ. ಈಗ ನಾನು ಆಟದ ಕಂಡೀಷನ್ಗಳನ್ನ ಹೇಳ್ತೀನಿ. ಅಕ್ಕ, ನೀನು ಎರಡೂ ಕಿವಿಗಳನ್ನ ಓಪನ್ ಮಾಡ್ಕೊಂಡು
ಕಾನ್ಸಂಟ್ರೇಟ್ ಮಾಡಿ ಕಂಡೀಷನ್ಗಳನ್ನ ಕೇಳ್ಕೋ. ಗಾಬರಿ ಕೊಡೋದು ಏನಿಲ್ಲ ಬಿಡ. ಇಲ್ಲಿ ನೋಡ, ಈಗ ನೀನು ನನ್ನ ಕಂಡೀಷನ್ ನಂಬರ್ 1, ಕಣ್ಣು ಮುಚ್ಕೋಬೇಕು. ಇನ್ನಿರೋ 2 ಡಬ್ಬಗಳಲ್ಲಿ 1 ಡಬ್ಬನ ಆಯ್ಕೆ ಮಾಡ್ಕೋಬೇಕು. ಏ ಕಣ್ ಮುಚ್ಚಿದ್ರೆಷ್ಟು ಬಿಟ್ರೆಷ್ಟು, 2 ಡಬ್ಬನು ಒಂದೇ ತರ ಇಲ್ವಾ? ಕಂಡೀಷನ್ ಹೇಳ್ತಿರೋದು ನಾನು, ನೀನ್ ಸುಮ್ಮನೆ ಕೇಳಿಸ್ಕೋಬೇಕು ಅಷ್ಟೇ. ನಾನು ಹೇಳಿದ ತರ ಮಾಡ್ಬೇಕು, ಓಕೆನಾ? ಕಂಡೀಷನ್ ನಂಬರ್ 2, ನೀನು ಕಣ್ಣು ಮುಚ್ಕೊಂಡು ಈ 2 ಡಬ್ಬಗಳಲ್ಲಿ 1 ಡಬ್ಬನ ಆಯ್ಕೆ ಮಾಡ್ಕೊಂಡು ಸೀದಾ ನಿನ್ನ ಅಂತಃಪುರಕ್ಕೆ ಹೋಗಿ ದೀಪ ಹಾಕದೆ ಕಣ್ಣನ್ನ ಬಿಡದೆ ಸೀರೆ ಉಟ್ಕೋಬೇಕು. ನೀನೊಬ್ಬ ಸ್ವಲ್ಪ ಆದ್ರೂ ಬೆಳಕ್ ಬೇಡ್ವೇನೋ ಉಸಿರಿ ಉಟ್ಕೊಳಕ್ಕೆ? ಅದೇ ಅದೇ ಆಟದ ಮಜಾ. ನೋಡಕ್ಕ, ನೀನು ಕತ್ಲಲ್ಲಿ ಕಣ್ಣು ಪಟ್ಟೆ ಕಟ್ಕೊಂಡು ಯಾವ ರೀತಿ ಬೇಕಾದ್ರೆ ಸೀರೆ ಉಟ್ಕೋ. ಉಲ್ಟ ಪಟ್ಟ ಉಟ್ಕೋಬಹುದು, ಮೇಲೆ ಕೆಳಗೆ ಉಟ್ಕೋಬಹುದು, ಹೆಂಗ್ ಬೇಕಾದ್ರೆ ಉಟ್ಕೋ. ನೀನ್ ಹೇಗ್ ಉಟ್ಕೊಂಡು ಹೇಗ್ ಹೊರಗೆ ಬರ್ತೀಯೋ ಅದನ್ನ ನಾವೆಲ್ಲರೂ ಒಟ್ಟಿಗೆ ನೋಡ್ಬೇಕು. ಏನಂತೀರಾ? ಏನ್ ಟೆನ್ಷನ್ ಮಾಡ್ಕೋಬೇಡಕ್ಕ, ಬಹಳ ಸಿಂಪಲ್ ಇದು. ನೋಡ, ಇವಾಗ ನಿನ್ನ ಕಣ್ಣಿಗೆ ನಾನು ಬಟ್ಟೆ ಕಟ್ತೀನಿ. ತಗೊಳಮ್ಮ, ಬಟ್ಟೆ ಕಟ್ಟಮ್ಮ. ಟೆನ್ಷನ್ ಮಾಡ್ಕೋಬೇಡಕ್ಕ. ಕಟ್ಟು ಕಟ್ಟು ಕಟ್ಟು, ಬಟ್ಟೆ ಕಟ್ಟು, ಬಟ್ಟೆ ಕಟ್ಟು. ಯಾರ್ದು ಗೊತ್ತಾಗಲ್ಲ ಅಕ್ಕ. ಇಲ್ಲಿ ನೋಡಕ್ಕ, ಈಗ ನೋಡು, ಕೈ ಕೊಡುವ. ಇದು ಸಾವಿತ್ರಿ ಅನ್ಕೋಬೇಕು. ಇದು ವಿನುತ. ಸಾವಿತ್ರಿ ವಿನುತ, ಸಾವಿತ್ರಿ ವಿನುತ. ಆಯ್ಕೆ ಮಾಡ್ಕೊ. ಒಂದನ ಕಂಡೀಷನ್ ನಂಬರ್ 1 ಮುಗೀತು. ನೋಡ, ಹೀಗೆ ಗಾಂಧಾರಿ ತರ ನೀನ್ ನಿನ್ನ ಅಂತಃಪುರಕ್ಕೆ ಹೋಗ್ಬೇಕು. ದೀಪ ಹಾಕೋಂಗಿಲ್ಲ, ಕಣ್ಣು ಕಟ್ಟರೋ ಬಟ್ಟೆ ಬಿಚ್ಚೋಂಗಿಲ್ಲ, ಸೀರೆ ಉಟ್ಕೊಂಡ್ ಬರ್ಬೇಕು. ಓಕೆ? ಬಿಚ್ಚೋ ಹಾಗೆ ಇಲ್ಲ ಬಟ್ಟೆನ. ಕರ್ಕೊಂಡೋಗಮ್ಮ ಅಂತಃಪುರಕ್ಕೆ, ಕರ್ಕೊಂಡೋಗೋ. ಹಾ, ಕಣ್ಣಿಟ್ರು ಒಂದು. ಈಗ್ಲಾದ್ರೂ ಹೇಳಿ, ಈ ಸೀರೆ ಯಾರು ಕೊಟ್ಟಿದ್ದು ಅಂತ? ಸಾವಿತ್ರಿ ಕೊಟ್ಟಿದ್ದು. ಅಲ್ಲಿಗೆ ಅಕ್ಕನಿಗೆ ಸಾವಿತ್ರಿ ಮೇಲೆ
ವಿಪರೀತ ಪ್ರೀತಿ ಅಂತ ಆಯ್ತು. ಅಕ್ಕ ಸಾಕ 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 ಬಾಬಾ ನನ್ನ ದೃಷ್ಟಿನೇ ಆಗತ್ತಕ್ಕ ನಿಂಗೆ, ನನ್ನ ದೃಷ್ಟಿನೇ ಆಗತ್ತೆ. ನಿಂತ್ಕೊ. ಅಯ್ಯೋ ಬಾವ ನೀವೇನದು, ಇಲ್ಲಿ ಬನ್ನಿ. ಈಗ ಫಂಕ್ಷನ್ ಶುರು ಮಾಡೋದಕ್ಕೆ ಮುಂಚೆ ಒಂದು ಫ್ಯಾಮಿಲಿ ಫೋಟೋ ತಗೊಂಡ್ಬಿಡೋಣ, ಏನಂತೀರಾ? ಫೋಟೋಗ್ರಾಫರ್ ರೆಡಿ ನೆನಪ್ಪ? ಅಯ್ಯೋ ನೀನೇನಮ್ಮ ಇಲ್ಲಿ ನಿಂತ್ಕೊಂಡು, ಅಮ್ಮ ಇಲ್ಲಿ ನಿಂತ್ಕೊಳ್ಳಮ್ಮ. ಅತ್ತೆ ಇದೇನಿದು, ಸ್ಯಾರಿ ಸುಟ್ಟು ಹೋಗಿದೆ. ಎಷ್ಟು ಅವಮಾನ ಆಯ್ತು ಅಮ್ಮಂಗೆ, ಎಲ್ಲ ನನ್ನಿಂದಾನೆ. ಮತ್ತೆ ಅಂತ ಸಂದರ್ಭ ಬರುತ್ತಾ? 25ನೇ ವರ್ಷ ಎಲ್ಲರೂ ಎಷ್ಟು ಖುಷಿಯಾಗಿದ್ವಿ, ನನ್ನಿಂದಾನೆ ಎಲ್ಲದಕ್ಕೂ ಕಲ್ಬಿತ್ತು. ಹರಿದೋಗಿರೋ ಸೀರೆ ಉಟ್ಕೊಂಡು ಬಂದು ಅಮ್ಮ ಎಲ್ರ ಮುಂದೆ ನಿಂತಾಗ ಅವಳ ಮುಖ ನೋಡಕ್ಕಾಗ್ಲಿಲ್ಲ. ಎಲ್ರನ್ನೂ ಹೇಗೆ ಎದುರಿಸೋದು, ಹೇಗೆ ನಿಭಾಯಿಸೋದು ಅನ್ನೋದ್ರಲ್ಲಿ ಪರದಾಡ್ತಿದ್ಲು. ಹೊಸದು ಅಂತ ಹೇಳಿ ಎಂತ ಸೀರೆ ಪ್ಯಾಕ್ ಮಾಡ್ಕೊಟ್ಟು ನೋಡೋನು. ತಡಿ, ಅವನ ಮುಖದಲ್ಲಿ ಎಷ್ಟು ಬಾರ್ಸ್ ಬರ್ತೀನಿ. ಇಲ್ಲ ರೀ, ಎಲ್ಲ ನೋಡ್ಬಿಟ್ಟೆ ಅಲ್ವಾ ತಗೊಂಡಿದ್ದು. ನಮಗ್ ತೋರಿಸಿದ್ದೆ ಒಂದು, ಪ್ಯಾಕ್ ಮಾಡಿದ್ದೆ ಇನ್ನೊಂದಾಗಿದ್ರೆ. ಮಾಡಿರ್ತಾರ ಕಂತ್ರಿ ನನ್ನ ಮಕ್ಕಳು. ಅವ್ರು ಇಲ್ಲ, ಮಾವಂಗ್ ತೋರಿಸ್ದಾಗ್ಲೂ ಚೆನ್ನಾಗೇ ಇತ್ತಲ್ಲ. ಹೌದಾ? ಅಣ್ಣಂಗ್ ತೋರ್ಸ್ಬೇಕಾದ್ರೆ ಸರಿ ಇದ್ದಿದ್ ಸೀರೆ ಬೆಳೆ ಹೊತ್ತಿಗೆ ಹೆಂಗ್ ಹರಿದೋಯ್ತು? ಹರಿದಿತ್ತು ಅಲ್ಲ, ಸುಟ್ಟಿರೋದು. ಇಲ್ಲ, ಅತ್ತೆಗೆ ಸೀರೆ ಕೊಟ್ಟಾಗ ರೂಮ್ನಲ್ಲಿ ದೀಪಕ್ ತಾಗಿ ಸುಟ್ಟೋಗಿರ್ಬೇಕು. ದೀಪಕ್ ತಾಗಿದ್ರೆ ಹಾಗೆ ಆಕಾರದಲ್ಲಿ ಸುಡಲ್ಲ ರೀ. ಇನ್ನೊಂದು, ಅಮ್ಮಂಗ್ ಕೊಡ್ಬೇಕಾದ್ರೆ ಬಾಕ್ಸ್ ಅಲ್ಲೇ ಕೊಟ್ಟಿದ್ದು. ಹಾಲಲ್ಲಿ ಸೀರೆನೂ ಬಿಚ್ಚಿ ನೋಡ್ಲಿಲ್ಲ. ಇನ್ ರೂಮ್ ನಲ್ಲಿ ದೀಪನೂ ಯಾವ್ದೂ ಇರ್ಲಿಲ್ಲ. ಅಣ್ಣಂಗ್ ಸೀರೆ ತೋರ್ಸದ್ಮೇಲೆ ನೀ ಅದನ್ನ ಎಲ್ಲಿಟ್ಟೆ? ನಮ್ ರೂಮಲ್ಲೇ ಇಟ್ಟೆ. ನಮ್ ರೂಮಿಗೆ ಯಾರಾದ್ರೂ ಬಂದಿದ್ರ? ಏನ್ ಮಾಡ್ತಿದ್ಯಾ ವೇಣು? ನಾನು ನೆಕ್ಲೆಸ್ ಹುಡುಕ್ತಾ ಇದ್ದೀನಿ. ನಾನು ಹುಡುಕೊಡ್ಲಾ? ಪರವಾಗಿಲ್ಲ, ನಾನೇ ಹುಡುಕೋತೀನಿ. ಅವತ್ತು ಮಧ್ಯರಾತ್ರಿ ಹೊರಟವಲ್ಲ, ತಗೊಂಡು ಹೋಗ್ತಾ ಇಲ್ವೋ ಗೊತ್ತಿಲ್ಲ, ಸರಿಯಾಗಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಬಂದು ಹುಡುಕ್ತಾ ಇದ್ದೀನಿ. ಸಿಕ್ತಾ? ಇಲ್ಲ, ಮೋಸ್ಟ್ಲಿ ಅಲ್ಲೆಲ್ಲೂ ಇಟ್ಟಿರ್ತೀನಿ, ನಾ ಹುಡುಕೋತೀನಿ. ವಿನುತಾ ಹಾಗೆ ಮಾಡ್ತಾಳೆ? ಮಾವ ನಾನ್ ತಂದಿರೋ ಸೀರೆ ಚೆನ್ನಾಗಿದೆ ಅಂದ್ರಲ್ಲ, ಅದಕ್ಕೆ. ಸುಮ್ಕಿರು ಸಾವಿತ್ರಿ, ಆಪಾದನೆ ಮಾಡಬೇಡ. ಅವಳು ನನ್ನ ತಂಗಿರಿ. ಅವಳು ಮುಂಚೆ ಹೇಗಿದ್ಲು, ಈಗ ಹೇಗಾಗಿದ್ದಾಳೆ, ಅವಳು ಏನು ಮಾಡ್ತಾಳೆ, ಇದು ನನಗೆ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದ್ಸರ್ತಿ ನಾವಿಬ್ರು ಸ್ಕೂಲಲ್ಲಿದ್ದಾಗ ನಾನು ಅವಳಿಗಿಂತ ಹೆಚ್ಚು ತಗೊಂಡಿದ್ದೆ ಅಂತ ಅಮ್ಮ ಅವಳಿಗೆ ನನ್ನನ್ನು ನೋಡಿ ಕಲ್ತ್ಕೊ ಅಂತ ಬೈದಿದ್ರು. ಆ ಕೋಪಕ್ಕೆ ಅವಳು ನನ್ನ ಮಾರ್ಕ್ಸ್ ಕಾರ್ಡ್ನೇ ಹರಿದಾಕಿದ್ಲು. ಇರು, ಈಗಲೂ ಕೇಳ್ಕೊ ಬರ್ತೀನಿ, ಯಾಕೆ ಹಾಗೆ ಮಾಡಿದೆ ಅಂತ. ನೀವು ಹೋಗಿ ಕೇಳಿದ ತಕ್ಷಣ ಅವಳು ಹೌದು ಭಾವ, ನಾನೇ ಮಾಡಿದ್ದು, ಏನು ಶಿಕ್ಷೆ ಕೊಡ್ತೀರಾ ಅಂತ ಕೇಳ್ತಾಳೆ ಅನ್ಕೊಂಡಿದ್ದೀರಾ? ನಾನು ಸುಟ್ಟೆ ಹಾಕಿಲ್ಲ ಅಂತಾಳೆ. ಏನು ಹೇಳ್ತೀರಾ? ಈಗ ನೀನೇ ಹೇಳಿಲ್ವಾ, ಅವಳು ನಮ್ಮ ರೂಮಿಗೆ ಬಂದೋಗಿದ್ದು ಸುಳ್ಳ, ಚೆನ್ನಾಗಿತ್ತು ಸೀರೆ ಅವಳು ಬಂದೋದ್ಮೇಲೆ ಸುಟ್ಟಿತ್ತು ಅನ್ನೋದು ಸುಳ್ಳ. ನಾನು ಮಾಡಿಲ್ಲ ಅಂದ್ರೆ ನಂಬ್ತೀನ? ಆರೋಪ ಮಾಡಿದ್ರೆ ಸಾಲದು ರೀ, ಸಾಕ್ಷಿ ಬೇಕು. ನೀನೇ ಇದೆಯಲ್ಲ ಅವಳು ನಮ್ಮ ರೂಮಿಗೆ ಬಂದಿದ್ದಕ್ಕೆ ಸಾಕ್ಷಿ. ಆದರೆ ಸೀರೆ ಸುಟ್ಟಿರೋದು ಅವಳೇ ಅನ್ನೋದಕ್ಕೆ ಸಾಕ್ಷಿ ಇಲ್ವಲ್ಲ? ಜೋರ್ ಮಾಡಿ ಕೇಳಿದ್ರೆ ಒಪ್ಕೋತಾಳೆ.
ಒಪ್ಕೊಂಡು ಏನಾಗಬೇಕಾಗಿದೆ? ಸಾಬೀತಾಯ್ತದಲ್ಲ. ಸಾಬೀತಾಯ್ತು ಅನ್ನೋ ಕಾರಣಕ್ಕೆ ಮನಸ್ತಾಪ ಇನ್ನೂ ಜಾಸ್ತಿ ಆಗುತ್ತೆ. ಮನಸ್ತಾಪ ಜಾಸ್ತಿ ಆಗ್ತಾ ಆಗ್ತಾ ಇಂಥ ಬೇರೆ ಬೇರೆ ಘಟನೆಗಳು ನಡೀತಾನೆ ಇರುತ್ತೆ. ಬದಲಿಗೆ ನಾವೇ ಸುಮ್ಮನಾಗ್ಬಿಟ್ರೆ? ಅನ್ಬೋದ್ಕೊಂಡು ಇದ್ಬಿಡೋಣ ಅಂತೀಯ? ತಂಗಿನ ಕಳ್ಕೊಳಕ್ ಇಷ್ಟ ಇಲ್ಲ ರೀ. ಅಕಸ್ಮಾತ್ ಅವಳು ತಪ್ಪು ಮಾಡಿದ್ರು ಕ್ಷಮಿಸ್ಬಿಡೋಣ. ಆಗಿದ್ದ ಅವಮಾನ ಆಯ್ತು. ಯಾರು ಮಾಡಿದ್ದಾರೆ ಅಂತ ಕಂಡುಹಿಡ್ದು ಅವಮಾನನ ತಪ್ಸಕ್ಕಾಗಲ್ಲ ಅಲ್ವಾ? ಬಿಟ್ಬಿಡೋಣ ರೀ. ವಿನು ತಂಗೆ ನಾವಿಲ್ಲಿ ಬಂದಿರೋದು ಇಷ್ಟ ಇಲ್ಲ, ಅದಕ್ಕೆ ಹಂಗೆಲ್ಲ ಮಾಡ್ತಾಳೆ. ಸನಿ, ಒಂದೇ ಸತಿ ಇಷ್ಟೊಂದು ಸಂತೋಷ ಬಂದ್ರೆ ನನ್ನ ಕೈನಲ್ಲಂತೂ ತಡ್ಕೊಳಕ್ಕಾಗಲ್ಲ. ಅತ್ತೆ ಸೀರೆ ಉಟ್ಕೊಂಡು ಹೊರಗ್ ಬಂದಾಗ ಸಾವಿತ್ರಿ ನಾನ್ ಕೊಟ್ಟು ಸೀರೆ ಅಂತ ಬೀಗ್ತಾ ಇದ್ಲು. ಆ ಸುಟ್ಟೋಗಿರೋ ಸೀರೆ ನೋಡಿದ್ಮೇಲೆ ಸಾವಿತ್ರಿ ಮುಖ ನೋಡ್ಬೇಕಾಗಿತ್ತು. ಸಖತ್ತಾಗೆ ಅವಮಾನ ಆಯ್ತು ಅವಳಿಗೆ. ಗತಿ ಕೆಟ್ಟವಳು ಕೊಟ್ಟಿರೋ ಹರ್ಕಲ್ ಸೀರೆ ಅಂತ ಫಂಕ್ಷನ್ಗೆ ಬಂದವರೆಲ್ಲ ಆಡ್ಕೊಂಡಿರ್ತಾಳೆ ಅವಳ ಬಗ್ಗೆ. ಆದ್ರೂ ಸ್ವಲ್ಪನೂ ಮಾನ ಮರ್ಯಾದೆನೇ ಇಲ್ಲ ನೋಡು. ಏನು ಆಗಿರ್ತಾರ ಓಡಾಡ್ತಾ ಇರೋದು. ಸುಟ್ಟೋಗಿರೋ ಗ್ರೇಟ್ ಸೀರೆ. ಆದ್ರೂ ಆ ಸೀರೆನ ಯಾರು ಸುಟ್ಟಿದ್ದು? ಮೇಡಮ್, ಫಿಶಿಂಗ್ ಫಾರ್ ದಿ ಕಾಂಪ್ಲಿಮೆಂಟ್ಸ್. ಅಂದ್ರೆ ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಿಮ್ ಬೆನ್ ತಟ್ಬೇಕು ಅಂತನಾ? ಹೌದು ಸನಿ, ನಿಜ. ವಿ ಹ್ಯಾವ್ ಟು ಕಂಗ್ರಾಚುಲೇಟ್ ಹರ್. ಹಲೋ, ಏನ್ ನೀವ್ ಹೇಳ್ತಿರೋದು? ನಾನ್ ಸೀರೆ ಸುಟ್ಟಿದ್ದೀನಿ ಅಂತನಾ? ನೋ ವೇ. ನಿಜವಾಗ್ಲೂ? ಖಂಡಿತವಾಗ್ಲು ಇಟ್ಸ್ ನಾಟ್ ಮೀ. ನನಗಾತರ ಚೀಪ್ ಬುದ್ಧಿ ಇಲ್ಲ ಅಂದ್ರೆ. ಹಾಗಿದ್ರೆ ಸೀರೆ ಸುಟ್ಟವ್ರು ಯಾರು? ಸೀರೆ ಸುಟ್ಟಿದ್ದು ನಾನೇ. ನಾನೇ ಸೀರೆ ಸುಟ್ಟಿದ್ದು. ಅಕ್ಕ ತಂಗಿ, ತಂಗಿ ಅಕ್ಕ, ಇಬ್ಬರ ಮಧ್ಯೆ ಆರ್ಸಕ್ ಆಗದೆ ಇರುವಂತ ಕಿಚ್ಚು ಹಚ್ಚಿದ್ದು ನಾನೇ. ಇದು ವಿನುತ ವಿಶ್ವಾಸ ಗಳಿಸಿದ್ದಕ್ಕೆ ಶ್ರೀನಿವಾಸ, ಚಿಯರ್ಸ್. ಇದು ಸಾವಿತ್ರಿಗೆ ಅವಮಾನ ಆಗಿದ್ದಕ್ಕೆ. ಚಿಯರ್ಸ್. ಇದು ಈ ಮನೆಯಲ್ಲಿ ಪರ್ಮನೆಂಟ್ ಆಗಿ ಸ್ಥಾನ ಗಳಿಸಿದ್ದಕ್ಕೆ. ಚಿಯರ್ಸ್, ಚಿಯರ್ಸ್. ಇದು ಇದು ನನ್ನ ಸೀರೆ ಸುಡೋ ಪ್ಲಾನು ಸಕ್ಸಸ್ ಆಗಿದ್ದಕ್ಕೆ.
Ha 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 ha!